ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿಗೆ ಭರ್ಜರಿ ಗೆಲುವು ಸಿಕ್ಕ ನಂತರ ಈಗ ಮತ್ತೊಂದು ದಾಖಲೆಗೆ ಬಿಜೆಪಿ ಸಜ್ಜಾಗ್ತಾ ಇದೆ. ಸಿಎಂ ಐತಿಹಾಸಿಕ ಪ್ರಮಾಣ ವಚನಕ್ಕೆ ಸರ್ವ ಸಿದ್ಧತೆಗಳು ಆಗ್ತಾ ಇರುವಂತದ್ದು. ಕೋಲ್ಕತ್ತಾದ ಬ್ರಿಗೇಡ್ ಮೈದಾನದಲ್ಲಿ ಪಟ್ಟಾಭಿಷೇಕ ಕಾರ್ಯ ನೆರವೇರುತ್ತೆ. ಮೋದಿ, ಅಮಿತ್ ಶಾ ಸೇರಿ ಹಿರಿಯರೆಲ್ಲರೂ ಕೂಡ ಈ ಒಂದು ಪಟ್ಟಾಭಿಷೇಕದಲ್ಲಿ ಭಾಗಿಯಾಗಲಿದ್ದಾರೆ. ಎನ್ಡಿಎ ಮೈತ್ರಿಕೂಟದ ಎಲ್ಲಾ ಸಿಎಂಗಳಿಗೂ ಕೂಡ ಈಗಾಗಲೇ ಆಹ್ವಾನ ಸಿಕ್ಕಿದೆ. ಶನಿವಾರ ಠಾಕೂರ್ ಜಯಂತಿ ದಿನವೇ ಪ್ರಮಾಣ ವಚನ ಸ್ವೀಕಾರ ಮಾಡುವಂತ ಕೆಲಸವಾಗುತ್ತೆ ಅನ್ನುವಂತ ಮಾಹಿತಿಗಳು ಈಗ ಬರ್ತಾ ಇರುವಂತದ್ದು. ನಿನ್ನೆ ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿಗೆ ಸಿಕ್ಕಿರುವಂತ ಭರ್ಜರಿ ಗೆಲುವಿನ ಬೆನ್ನಲ್ಲೇ ಈಗ ಮತ್ತೊಂದು ದಾಖಲೆಗೆ ಪಶ್ಚಿಮ ಬಂಗಾಳ ಎಲ್ಲಾ ಸಿದ್ಧತೆಗಳನ್ನ ನಡೆಸಿಕೊಳ್ತಾ ಇರುವಂತದ್ದು. ಇಲ್ಲಿ ಮಮತಾ ಬ್ಯಾನರ್ಜಿ ಅವರಿಗೆ ಸೋಲಾಗಿರುವಂತದ್ದು. ಬಿಜೆಪಿಗೆ ಐತಿಹಾಸಿಕವಾದಂತ ಗೆಲುವು ಸಿಕ್ಕಿರೋ ಕಾರಣ ಈಗ ಐತಿಹಾಸಿಕ ಪ್ರಮಾಣ ವಚನಕ್ಕೆ ಸರ್ವ ಸಿದ್ಧತೆಗಳು ಬಂಗಾಳದಲ್ಲಿ ನಡೀತಾ ಇದೆ. ಕೋಲ್ಕತ್ತಾದ ಬ್ರಿಗೇಡ್ ಮೈದಾನದಲ್ಲಿ ಪಟ್ಟಾಭಿಷೇಕಕ್ಕೆ ಎಲ್ಲಾ ಸಿದ್ಧತೆಗಳು ನಡೀತಾ ಇದೆ. ಈ ಒಂದು ಕಾರ್ಯಕ್ರಮದಲ್ಲಿ ಹಿರಿಯ ನಾಯಕರೆಲ್ಲರೂ ಕೂಡ ಭಾಗಿಯಾಗಲಿದ್ದಾರೆ ಅನ್ನುವಂತ ಮಾಹಿತಿ ಬರ್ತಾ ಇದೆ. ಮಮತಾ ಬ್ಯಾನರ್ಜಿ 15 ವರ್ಷಗಳ ಅಧಿಕಾರ ಕೊನೆಗೊಂಡಿದೆ. ಸಂಜೆ ತುರ್ತು ಸಭೆಯನ್ನ ಬಂಗಾಳದ ಮುಖ್ಯಮಂತ್ರಿ ಕರೆದಿದ್ದಾರೆ. ತೃಣಮೂಲ ಕಾಂಗ್ರೆಸ್ ನಾಯಕರ ಜೊತೆಗೆ ಚರ್ಚೆಯನ್ನ ನಡೆಸಲಿದ್ದಾರೆ. ಹಿರಿಯ ಕಿರಿಯ ಶಾಸಕರು ನಾಯಕರ ಜೊತೆಗೆ ಮಂಥನ ನಡೆಯುತ್ತೆ. ಬಿಜೆಪಿಯ ವಿರುದ್ಧ ಹೋರಾಟದ ಕುರಿತು ಸಮಾಲೋಚನೆಯನ್ನ ಮಾಡಲಿದ್ದಾರೆ. ಮಮತಾ ಬ್ಯಾನರ್ಜಿ ಅವರ ಸುದೀರ್ಘವಾದ 15 ವರ್ಷಗಳ ಅಧಿಕಾರ ನಿನ್ನೆಗೆ ಕೊನೆಗೊಂಡಿದೆ. ಬಿಜೆಪಿಯ ಭರ್ಜರಿಯ ಗೆಲುವಿನಿಂದಾಗಿ ಮಮತಾ ಬ್ಯಾನರ್ಜಿ ಅವರ ತೃಣಮೂಲ ಕಾಂಗ್ರೆಸ್ಗೆ ದೊಡ್ಡ ಹೊಡೆತ ಬಿದ್ದಿದೆ. ಹಾಗಾಗಿ ಸಂಜೆ ತುರ್ತು ಸಭೆಯನ್ನ ಬಂಗಾಳದ ಮುಖ್ಯಮಂತ್ರಿಗಳು ಕರೆದಿರುವಂತದ್ದು. ತೃಣಮೂಲ ಕಾಂಗ್ರೆಸ್ ನಾಯಕರ ಜೊತೆಗೆ ಚರ್ಚೆಯನ್ನ ನಡೆಸಲಿದ್ದಾರೆ. ಹಿರಿಯ ಮತ್ತು ಕಿರಿಯ ಶಾಸಕರು ನಾಯಕರ ಜೊತೆಗೆ ಇಲ್ಲಿ ಚರ್ಚೆ ಆಗುತ್ತೆ. ಬಿಜೆಪಿಯ ವಿರುದ್ಧ ಹೋರಾಟದ ಕುರಿತು ಇಲ್ಲಿ ಸಮಾಲೋಚನೆಯನ್ನ ಮಾಡಲಾಗುತ್ತೆ. ನಿನ್ನೆ ಮಮತಾ ಬ್ಯಾನರ್ಜಿ ಅವರು ಸೋಲನ್ನ ಕಂಡರೂ ಕೂಡ ಸಂಜೆಯವರೆಗೂ ಕೂಡ ಯಾರು ಮತಗಟ್ಟೆಗಳಿಂದ ಹೊರಬರಬೇಡಿ, ಇನ್ನೂ ಕೂಡ ಮತ ಎಣಿಕೆ ಮುಗಿದಿಲ್ಲ, ಇದರ ಬಗ್ಗೆ ನಾವಿನ್ನೂ ವಿಶ್ವಾಸ ಕಳೆದುಕೊಳ್ಳೋದು ಬೇಡ ಅನ್ನೋ ರೀತಿಯಲ್ಲಿ ಗಟ್ಟಿ ಮನಸ್ಸನ್ನ ಮಾಡಿ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ರು. ಆದ್ರೆ ಕೊನೆಗೂ ಕೂಡ ತೃಣಮೂಲ ಕಾಂಗ್ರೆಸ್ಗೆ ಸೋಲಾಯಿತು. ಅದಾದ ಬೆನ್ನಲ್ಲೇ ಇಂದು ಈ ಒಂದು ಮೀಟಿಂಗ್ ಅನ್ನ ಕರೆದಿದ್ದಾರೆ. ಇದಾದ ಬೆನ್ನಲ್ಲೇ ಯಾವ ರೀತಿಯಾದಂತಹ ಚರ್ಚೆಗಳನ್ನ ನಡೆಸ್ತಾರೆ, ಇಂದು ಸಂಜೆ ಹಿರಿಯ ಹಾಗೂ ಕಿರಿಯ ಶಾಸಕರ ಜೊತೆ ಏನೆಲ್ಲಾ ವಿಷಯಗಳನ್ನ ಇಲ್ಲಿ ಚರ್ಚೆ ಮಾಡಲಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ.